ಹಾರು ಬದುಕಿದರಯ್ಯ ಹರಿ ನಿನ್ನ ನುಂಬಿ ತೋರು ಈ ಜಗದೊಳಗೆ ಒಬ್ಬರನು ಕಾಣೆ. ಹಾರು ಬದುಕಿದರಯ್ಯ ಹರಿ ನಿನ್ನ ನುಂಬಿ ಕರಪತ್ರದಿಂದ ತಾಮ್ರಧ್ವಜನ ತಂದೆಯ ಕೊರಳ ಕೋಯಿಸಿದೆ ನೀನು ಕುಂದಿಲ್ಲದೆ. ಮರುಳನಂದದಿ ಪೋಗಿ ಭೃಗುಮುನಿಯ ಕಣ್ಣೊಡೆದೆ ಅರಿತು ತ್ರಿಪುರಾಸುರನ ಹೆಂಡಿರನು ಬೆರೆದೆ. ಹಾರು ಬದುಕಿದರಯ್ಯ ಹರಿ ನಿನ್ನ ನುಂಬಿ ಕಲಹ ಬಾರದ ಮುನ್ನ ಕರ್ಣನನು ನೀ ಕೊಂದೆ ಸುಲಭದಲ್ಲಿ ಕೌರವರ ಮನೆಯ ಮುರಿದೆ. ನೆಲವ ಬೇಡುತ್ತ ಹೋಗಿ ಬಲಿಯ ತನುವನು ತುಳಿದೆ ಮೊನೆಯ ನುಣಿಸಲು ಬಂದ ಪೂತನಿಯ ಕೊಂದೆ. ಹಾರು ಬದುಕಿದರಯ್ಯ ಹರಿ ನಿನ್ನ ನುಂಬಿ ತಿರಿದುಂಬದಾಸರ ಕೈಲಿ ಕಪ್ಪವ ಕೊಂಬೆ ಗರುಡ ವಾಹನ ನಿನ್ನ ಚರಿಯವರಿಯೇ. ದೊರೆ ಪುರಂದರ ವಿಠಲ ನಿನ್ನನ್ನು ನಂಬಿದರೆ ತಿರುಪೆಯೂ ಹುಟ್ಟಲೊಲ್ಲದು ಕೇಳೋ ಹರಿಯೇ. ಹಾರು ಬದುಕಿದರಯ್ಯ ಹರಿ ನಿನ್ನ ನುಂಬಿ ತೋರು ಈ ಜಗದೊಳಗೆ ಒಬ್ಬರನು ಕಾಣೆ. ಹಾರು ಬದುಕಿದರಯ್ಯ ಹಾರು ಬದುಕಿದರಯ್ಯ ಹಾರು ಬದುಕಿದರಯ್ಯ ಹರಿ ನಿನ್ನ ನುಂಬಿ ಹರಿ ನಿನ್ನ ನುಂಬಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ನಿಂದಾಸ್ತುತಿಯ ಅರ್ಥಚಿಂತನೆಯನ್ನು ಮಾಡುವಂತಹ ಒಂದು ಸಣ್ಣ ಪ್ರಯತ್ನ. ಹಾರು ಬದುಕಿದರಯ್ಯ ದಾಸರು, ಪುರಂದರ ದಾಸರು ಇಲ್ಲಿ ಕೇಳ್ತಾ ಇದ್ದಾರೆ, ನಿನ್ನ ನಂಬಿ ಯಾರು ಬದುಕಿದಾರಪ್ಪ, ನಿನ್ನ ನಂಬಿದವ್ರನ್ನೆಲ್ಲ ನೀನು ನಾಶ ಮಾಡಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಏನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ, ಇದು ನಿಂದಾಸ್ತುತಿ. ಅವನು ನಾಶ ಮಾಡಿದವರೆಲ್ಲ ರಾಕ್ಷಸರು, ದುಷ್ಟ ಜನರು. ಯಾರನ್ನು ಸಂಹಾರ ಮಾಡಬೇಕಿತ್ತೋ ಅವರನ್ನೇ ಅವನು ಚಾಣಾಕ್ಷತನದಿಂದ ಮುಳ್ಳಿನಿಂದ ತೆಗಿಬೇಕು ಅನ್ನುವಂತಹ ಒಂದು ಶಾಸನವನ್ನು ಇಟ್ಟುಕೊಂಡು ಆ ಕೃಷ್ಣ ಕೆಲಸ ಮಾಡಿದಾನೆ. ಆದರೆ ಇಲ್ಲಿ ದಾಸರು ಏನು ಮಾಡ್ತಿದ್ದಾರೆ ಅಂದರೆ ಅದನ್ನು ನಿಂದಾಸ್ತುತಿ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಕರಪತ್ರದಿಂದ ತಾಮ್ರಧ್ವಜನ ತಂದೆಯ ಅಂತ ಹೇಳ್ತಾರೆ. ಕೊರಳ ಕೊಯ್ಸಿದೆ ನೀನು ಕುಂದಿಲ್ಲದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ತಾಮ್ರಧ್ವಜ ಅನ್ನೋ ಮಣಿಪುರದ ರಾಜ ಮಯೂರಧ್ವಜ, ಅವನ ಮಗ ತಾಮ್ರಧ್ವಜ. ಯುಧಿಷ್ಠಿರ ಅಶ್ವಮೇಧ ಯಾಗ ಮಾಡ್ತಾ ಇರುವಾಗ ಏನಾಗುತ್ತೆ, ಕುದುರೆಯನ್ನು ಬಿಟ್ಟಿರ್ತಾರಲ್ಲ, ಅದನ್ನು ಈ ತಾಮ್ರಧ್ವಜ ಏನು ಮಾಡ್ತಾನೆ, ಅವನದನ್ನು ಕಟ್ಬಿಡ್ತಾನೆ. ಕಟ್ಟಿದಾಗ ಅರ್ಜುನನ ಜೊತೆ ಅವನು ಯುದ್ಧ ಮಾಡಿದಾಗ ಅರ್ಜುನನ್ನ ಸೋಲಿಸ್ಬಿಡ್ತಾನೆ. ಅವಾಗ ಏನು ಮಾಡ್ತಾನೆ, ಕೃಷ್ಣ ತನ್ನ ಮಾಯೆಯಿಂದ ಒಂದು ವೃದ್ಧ ಬ್ರಾಹ್ಮಣನ ವೇಷ ಹಾಕ್ಕೊಂಡ್ಬಿಟ್ಟು ಅದ್ರ ಜೊತೆ ಅವನ ಮಾಯದೇ ಒಂದು ಸಿಂಹ ಇಟ್ಕೊಂಡು ಮಯೂರಧ್ವಜನ ಹತ್ರ ಹೋಗ್ತಾನೆ. ಮಯೂರಧ್ವಜ ರಾಜ ಮತ್ತು ಅವನ ಹೆಂಡತಿ ಪದ್ಮಾವತಿ ಇಬ್ಬರು ಭಕ್ತರಾಗಿರ್ತಾರೆ, ಕೃಷ್ಣ ಭಕ್ತರು. ಅವ್ರ ಹತ್ರ ಹೋಗ್ಬಿಟ್ಟು, ನಂದು ಸಿಂಹಕ್ಕೆ ತುಂಬ ಹಶ್ವಾಗ್ತಿದೆ, ಅದಕ್ಕೆ ಆಹಾರ ಬೇಕೇ ಬೇಕು, ನಿಮ್ಮ ಮಗನ್ನ ಗರಗಸದಲ್ಲಿ 2 ಭಾಗ ಮಾಡಿ ನನ್ನ ಸಿಂಹಕ್ಕೆ ಆಹಾರವಾಗಿ ಕೊಡಬೇಕು ನೀವು ಅಂತ ಕೇಳ್ತಾನೆ. ಆವಾಗ ತುಂಬ ಭಕ್ತ ಆಗಿರುವಂತಹ ಮಯೂರಧ್ವಜ ಏನು ಮಾಡ್ತಾನೆ, ತನ್ನ ಮಗನ್ನ ಕರೆಸಿ ಅವನ್ನ ಗರಗಸದಲ್ಲಿ ಅವನ್ನ ಕೊಯ್ಯಕ್ಕೂ ಸಹ ರೆಡಿ ಆಗಿಬಿಡ್ತಾನೆ, ನಾನು ಕೊಯ್ತಾನೆ. ಆವಾಗ ಕೃಷ್ಣ ಪ್ರತ್ಯಕ್ಷ ಆಗಿ ಅವರ ಭಕ್ತಿಗೆ ಮೆಚ್ಚಿ ಅವನ ಮಗನ್ನ ಉಳಿಸ್ಕೊಡ್ತಾನೆ.
ಆದರೆ ಇಲ್ಲಿ ದಾಸರು ಏನು ಮಾಡ್ತಿದ್ದಾರೆ ಅಂತಂದರೆ, ಆ ತಾಮ್ರಧ್ವಜ ನಿನ್ನ ಸೋಲಿಸ್ತಾ ಅಂಥೇಳಿ ಅವ್ರ ತಂದೆ ಕೈಲೇ ಅವನನ್ನು ಸೀಳಿಸಿದ್ಯಲ್ಲಪ್ಪ ನೀನು, ಎಂಥವನು ನೀನು ಅಂತ ಹೇಳ್ತಾ ಇದ್ದಾರೆ. ಮರುಳ ನಂದದಿ ಹೋಗಿ ಭೃಗುಮುನಿಯ ಕಣ್ಣೊಡೆದೆ. ಭೃಗುಮುನಿಗಳಿಗೆ ಕಾಲಲ್ಲಿ ಒಂದು ಕಣ್ಣಿರುತ್ತೆ, ಒಂದು ದೊಡ್ಡ ಯಾಗ ಆಗ್ತಿರುತ್ತೆ ಸರಸ್ವತಿ ನದಿ ದಡದಲ್ಲಿ. ಅವಾಗ ಯಾರು ಶ್ರೇಷ್ಠರು ತ್ರಿಮೂರ್ತಿಗಳಲ್ಲಿ ನೋಡ್ಕೊಂಬನ್ನಿ ಅಂತ ಭೃಗುಮುನಿನ ಕಳಿಸ್ತಾರೆ. ಯಾಕೆಂದರೆ ಅವ್ರ ಕಾಲಲ್ಲಿ ಕಣ್ಣಿದ್ದಿದ್ದರಿಂದ ಅವ್ರು ಎಲ್ಲ ಲೋಕಕ್ಕೂ ಹೋಗ್ತಿರ್ತಾರೆ. ಅಲ್ಲಿ ಶಿವಲೋಕಕ್ಕೆ ಬಂದಾಗ ಈಶ್ವರ ಪಾರ್ವತಿ ನರ್ತನ ಮಾಡ್ತಿರ್ತಾರೆ, ಭೃಗುಮುನಿನ ನೋಡೋದು ಇಲ್ಲ. ಸರಸ್ವತಿ ಒಳ್ಳೆ ವೀಣಾ ವಾದನ ಮಾಡ್ತಿರ್ತಾಳೆ, ಬ್ರಹ್ಮ ಸರಸ್ವತಿ ಕೂಡ ಭೃಗುಮುನಿನ ಗಮನಿಸೋದೇ ಇಲ್ಲ. ಆವಾಗ ಅವನು ಇಲ್ಲಿಗೆ ಬರ್ತಾನೆ. ನಾರಾಯಣನ ಹತ್ರ ಬರೋ ಅಷ್ಟೊತ್ತಿಗೆ ತುಂಬ ಸಿಟ್ಟು ಬಂದುಬಿಟ್ಟಿರುತ್ತೆ. ಅಲ್ಲಿ ನಾರಾಯಣ ಮಲ್ಕೊಂಡಿರ್ತಾನೆ. ಈ ಭೃಗುಮುನಿ ಬಂದಿದ್ದೇ ಗೊತ್ತಾಗಲಿಲ್ಲೇನೋ ಅನ್ನೋ ಥರ ಬಂದು ಕರೆಕ್ಟಾಗಿ ವಕ್ಷಸ್ಥಳ ಎಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ ಅಲ್ಲಿಗೆ ಜೋರಾಗಿ ಒದ್ದುಬಿಡ್ತಾನೆ. ಒದ್ದಿದ ತಕ್ಷಣ ಏನು ಮಾಡ್ತಾನೆ ನಾರಾಯಣ, ನಾಟಕ ಕಪಟ ನಾಟಕ ಸೂತ್ರಧಾರಿ ಅವನೇನು ಮಾಡ್ತಾನೆ, ಮೆಲ್ಲಿಗೆ ಬಂದು ಭೃಗುಮುನಿ ಕಾಲು ಒತ್ತಿದ್ದು ನಾಟಕ ಮಾಡಿ ಅಲ್ಲಿದ್ದಂಥ ವಿಶೇಷವಾದ ಕಣ್ಣನ್ನು ಕಿತ್ತುಬಿಡ್ತಾನೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಿದ್ದಾರೆ, ಭೃಗುಮುನಿಯ ಕಣ್ಣೊಡೆದೆ ಅರಿತು ತ್ರಿಪುರಾಸುರರ ಹೆಂಡಿರನ್ನು ಬೆರೆದೆ. ತ್ರಿಪುರಾಸುರನ ಕಥೆಯಲ್ಲಿ ಏನಾಗುತ್ತೆ ಅಂತಂದರೆ, ಅವರು ತಪಸ್ಸು ಮಾಡಿಬಿಟ್ಟು ಅವರಿಗೆ 3 ಲೋಕ ಕೊಟ್ಟಿರ್ತಾರೆ. ಆ 3 ಲೋಕನೂ ತಿರ್ತಾ ಇರುತ್ತೆ. ಯಾವಾಗೋ ಒಂದು ಸತಿ ಮಾತ್ರ 3 ಲೋಕನೂ ಒಂದೇ ಲೈನಲ್ಲಿ ಬಂದಾಗ ಒಂದೇ ಬಾಣದಿಂದ ಹೊಡೆದು ಮಾತ್ರ ಅದು ಅವರು ಸಾಯಿಸಬಹುದು ಅಂತ ಹೇಳಿರ್ತಾರೆ. ಆದರೆ ಈ ತ್ರಿಪುರಾಸುರರು ಇರ್ತಾರಲ್ಲ, ಇವ್ರ ಹೆಂಡತಿಯರು ತುಂಬ ಪತಿವ್ರತೆಗಳಾಗಿರ್ತಾರೆ. ತುಂಬ ಪತಿವ್ರತೆಗಳಾಗಿರೋದ್ರಿಂದ ಏನಾಗುತ್ತೆ, ಅವರ ಶಕ್ತಿ ಇನ್ನೂ ಜಾಸ್ತಿ ಆಗ್ತಾನೆ ಇರುತ್ತೆ ತ್ರಿಪುರಾಸುರರದ್ದು. ಅವಾಗ ಏನು ಮಾಡ್ತಾನೆ ಇವನು ಬೌದ್ಧಾವತಾರ ಅಂದರೆ ನಾರಾಯಣ ಏನು ಮಾಡ್ತಾನೆ, ಬುದ್ಧನಾಗಿ ಬಂದು ಬೆತ್ತಲೆ ನಿಂತ್ಕೋತಾನೆ ಅವನು. ಅವಾಗ ಏನಾಗುತ್ತೆ, ಅವನದು ತುಂಬ ಮೋಹಕ ರೂಪ ಆಗಿರುತ್ತೆ. ಆ ಮೋಹಕ ರೂಪಕ್ಕೆ ಏನಾಗುತ್ತೆ, ಇವರ ತ್ರಿಪುರಾಸುರರ ಹೆಂಡತಿಯರ ಮನಸ್ಸು ಸ್ವಲ್ಪ ಚಂಚಲ ಆಗುತ್ತೆ. ಅದು ಮನಸ್ಸು ಚಂಚಲ ಆಗಿದ ತಕ್ಷಣ ಏನಾಗುತ್ತೆ, ಆ ಪಾತಿವ್ರತ್ಯ ಶಕ್ತಿ ಕವಚ ಏನು ಅವರು ಯಜಮಾನರುಗಳನ್ನು ಕಾಪಾಡ್ತಾ ಇರುತ್ತೆ, ಆ ಕವಚ ಬೀಳುತ್ತೆ. ಅವಾಗ ಏನಾಗುತ್ತೆ, ಅವ್ರ ಶಕ್ತಿ ಕಮ್ಮಿ ಆಗಿದಾಗ ಕರೆಕ್ಟಾಗಿ ಆ 3 ಲೋಕನೂ ಒಂದೇ ಲೈನಿಗೆ ಬರುತ್ತೆ. ಅವಾಗ ಈಶ್ವರ ಒಂದೇ ಬಾಣದಿಂದ ಅವ್ರು ಅದನ್ನು ಸಂಹಾರ ಮಾಡಿ ತ್ರಿಪುರಾಂತಕ ಅಂತ ಈಶ್ವರ ಹೆಸರು ಗಳಿಸ್ತಾನೆ ಅಂತ ಅದು ಕತೆ ಬರುತ್ತೆ. ಅದಕ್ಕೋಸ್ಕರ ಅರಿತು ತ್ರಿಪುರಾಸುರರ ಹೆಂಡಿರನು ಬೆರೆದೆ ಅಂತ ಹೇಳ್ತಾ ಇದ್ದಾರೆ. ಕಲಹ ಬಾರದ ಮುನ್ನ ಕರ್ಣನೂ ನೀ ಕೊಂದೆ ಅಂತ ಹೇಳ್ತಿದ್ದಾರೆ. ಅಂದರೆ ಏನಾಗುತ್ತೆ, ಯುದ್ಧಕ್ಕೆ ಬರೋಕ್ಕಿಂತ ಮುಂಚೆನೇ ಹೋಗಿ ಕರ್ಣನಿಗೆ ಅವನ ತಾಯಿ ಯಾರು, ಅವನ ತಾಯಿ ಕುಂತಿ ಅಂತ ಹೇಳಿ, ಇವರೆಲ್ಲ ನಿನ್ನ ತಮ್ಮಂದರು ಅಂತ ಹೇಳಿ ಕರ್ಣನ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಒಂದು ಸ್ವಲ್ಪ ಅನುಕಂಪ ಮೂಡೋ ಹಾಗೆ ಮಾಡಿ ಮತ್ತೆ ಕುಂತಿನ ಕಳಿಸಿ ಅವನಿಂದ ತೊಟ್ಟ ಬಾಣ ತೊಡಬಾರ್ದು ಅಂತ ವರನೂ ತೊಗೊಂಡ್ಬಿಡ್ತಾನೆ. ಹಾಗಾಗಿ ಏನಾಗುತ್ತೆ, ಯುದ್ಧಕ್ಕಿಂತ ಮುಂಚೆನೇ ಅವನು ಅರ್ಧ ಸಂಹಾರ ಮಾಡಿಬಿಟ್ಟಿರ್ತಾನೆ. ಮತ್ತು ಯುದ್ಧ ಮಾಡೋ ಸಮಯದಲ್ಲಿ ಕೂಡ ಏನು ಮಾಡ್ತಾನೆ, ಕರ್ಣನ ಬಿಟ್ಟಿದ್ದು ಅಸ್ತ್ರ ಬಂದು ಇನ್ನೇನು ಅರ್ಜುನಂಗೆ ಹೊಡಿಬೇಕು ಅಂದಾಗ ಬೆಟ್ಟಿಂದ ನೆಲನ ಒತ್ತಿಬಿಡ್ತಾನೆ. ಆವಾಗ ಅದು ಅರ್ಜುನನ ಕತ್ತಿಗೆ ಬಂದು ಹೊಡಿಬೇಕಾಗಿದ್ದು ಹೋಗಿ ಅವನ ಕಿರೀಟಕ್ಕೆ ಹೊಡೆಯುತ್ತೆ. ಆ ಸರ್ಪ ಬಂದು ಕೇಳ್ಕೊಳತ್ತೆ, ಇನ್ನೊಂದು ಸಲ ನನ್ನ ಹೊಡಿ, ನಾನು ಅರ್ಜುನನ ಸಾಯಿಸ್ತೀನಿ ಅಂತ. ಆದರೆ ಕರ್ಣ ಅದನ್ನು ನಾನು ತೊಟ್ಟ ಬಾಣ ತೊಡಲ್ಲ ಅಂತ ಹೇಳ್ತಾನೆ. ಮತ್ತು ಅವನ ಚಕ್ರ ಹೂತೋಗ್ಬಿಡುತ್ತೆ. ಚಕ್ರ ಹೂತೋಗಿದ್ದ ತೆಕ್ಕೋತಾ ಇರುವಾಗ ಏನು ಮಾಡ್ತಾನೆ ಕೃಷ್ಣ, ಹೊಡಿ ಬಾಣನ ಅಂತ ಅರ್ಜುನನಿಗೆ ಹೇಳ್ತಾನೆ. ಹೀಗಾಗಿ ಏನಾಗುತ್ತೆ, ಕರ್ಣನ ಅನುಸಂಹಾರ ಮಾಡ್ತಾನೆ, ಎಲ್ಲ ಮೋಸ ಮಾಡಿದ್ದಾನೆ ಅಂತ ದಾಸರಿ ಇಲ್ಲಿ ನಿಂದಾಸ್ತುತಿ ಮಾಡ್ತಾ ಇದ್ದಾರೆ. ಆದರೆ ಅವನು ದುಷ್ಟತನ ಮಾಡಿರೋದ್ರಿಂದ, ಅವನು ದುರ್ಜನರ ಜೊತೆ ಸೇರಿರೋದ್ರಿಂದ ಅವನ ಸಂಹಾರ ಆಗಲೇಬೇಕಾಗಿರುತ್ತೆ. ಸುಲಭದಲ್ಲಿ ಕೌರವರ ಮನೆಯ ಮುರಿದೆ. ಹೀಗಾಗಿ ಏನು ಮಾಡಿದೆ, ಕರ್ಣ ಸಂಹಾರ ಆದಮೇಲೆ ಇನ್ನೇನು ಕೌರವರ ಹತ್ರ ಇನ್ಯಾವುದೂ ಶಕ್ತಿ ಇಲ್ಲ. ಆದ್ದರಿಂದ ಸುಲಭವಾಗಿ ಅವರ ಮನೆಯನ್ನು ಅಂದರೆ ಅವರ ಶಕ್ತಿಯನ್ನೆಲ್ಲ ನೀನು ಮುರಿದ್ಬಿಟ್ಟೆ. ನೆಲವ ಬೇಡುತ್ತಾ ಹೋಗಿ ಬಲಿಯ ತನುವನ್ನು ತುಳಿದೆ. ಅಂದರೆ ವಾಮನ ಅವತಾರ ಹೇಳ್ತಾ ಇದ್ದಾರೆ ಇಲ್ಲಿ. ವಾಮನನಾಗಿ ಬಂದು ಏನು ಮಾಡ್ದು, ಬಲಿ ಹತ್ರ ಭೂಮಿ ದಾನ ಕೇಳಕ್ಕೆ ಬಂದು, ಆದರೆ ವಿಕ್ರಮನಾಗಿ ಬೆಳೆದ್ಬಿಟ್ಟು ಭೂಮಿ ಆಕಾಶ 2 ಕಾಲಲ್ಲಿ ಎಳ್ಕೊಂಡು 3ನೇ ಪಾದ ಎಲ್ಲಿಡಲಿ ಅಂತ ಕೇಳಿದಾಗ ಬಲಿ ಏನು ಮಾಡ್ತಾನೆ, ನನ್ನ ತಲೆ ಮೇಲಿಡು ಅಂತ ತೋರಿಸ್ತಾನೆ. ಆವಾಗ ಬಲಿನ ತಲೆ ಮೇಲೆ ಕಾಲಿಟ್ಟು ಪಾತಾಳಕ್ಕೆ ತುಳಿದು ಬಿಡ್ತಾನೆ ಭಗವಂತ.
ಮೊಲೆಯ ನುಣಿಸಲು ಬಂದ ಪೂತನಿಯ ಕೊಂದೆ. ಸಣ್ಣ ಪಾಪು ಕೃಷ್ಣ ಇನ್ನೂ 10 ದಿನ ಆಗಿರುತ್ತೆ ಎಷ್ಟೇನೇ ಅಂಥ ಟೈಮಲ್ಲಿ ಬರ್ತಾಳೆ ಪೂತನಿ ವಿಷ ಕೊಡೋಕ್ಕೆ ಅಂತಂದ್ಬಿಟ್ಟು. ಅವಾಗೇನು ಮಾಡ್ತಾನೆ, ಅವಳು ಆ ವಿಷ ಹೀರಿ ಅವಳಿಗೆ ಆ ವಿಷವನ್ನು ಉಣಿಸಿ ಅವಳನ್ನು ಸಂಹಾರ ಮಾಡಿಬಿಡ್ತಾನೆ ಕೃಷ್ಣ. ಅಂಥ ಮಹಿಮೆ ಅವನು. ಇಲ್ಲಿ ನಾವು ಇನ್ನಿಂದ ಸ್ತುತಿ ಅಂದರೆ ಇಲ್ಲಿ ಬೈತಾ ಇದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ಇಲ್ಲಿ ಮೇಯ್ನಾಗಿ ದಾಸರೇನು ಮಾಡ್ತಿದ್ದಾರೆ, ಕೊಂಡಾಡ್ತಿದ್ದಾರೆ, ಅವನ ಗುಣ ಮಹಿಮೆ ಚಿಂತನೆ ಮಾಡ್ತಾ ಇದ್ದಾರೆ. ಈ ಗುಣ ಮಹಿಮೆ ಚಿಂತನೆಯಿಂದನೇ ಭಕ್ತಿ ಇನ್ನೂ ಹೆಚ್ಚು ಆಗತ್ತೆ. ಈ ಅಧಿಕ ಮಾಸದಲ್ಲಿ ನಾವು ಮಾಡಬೇಕಾಗಿರೋದು ಭಾಗವತ ಕಥೆಗಳ ಚಿಂತನೆ, ಮಹಾಭಾರತದ ಕಥೆಗಳ ಚಿಂತನೆ, ಅದೆಲ್ಲ ಕೂಡ ಈ ದಾಸರ ಪದದಲ್ಲಿ ಆಗ್ತಾ ಇದೆ. ತಿರಿದುಂಬ ದಾಸರ ಕೈಲಿ ಕಪ್ಪವ ಕೊಂಬೆ. ಏನು ಮಾಡ್ತೀಯ ನೀನು ಪಾಪ, ನಾವು ಏನು ಮಾಡ್ತೀವಿ, ನಾವು ಭಿಕ್ಷೆ ಬೇಡಿ ತಿನ್ನೋರು. ತಿರುದುಂಬ ಅಂದರೆ ಭಿಕ್ಷೆ ಬೇಡಿ ತಿನ್ನುವಂತಹ ನಮ್ಮ ಹತ್ರ ಏನು ಮಾಡ್ತೀನಿ ನೀನು ನಮ್ಮ ಹತ್ರನೇ ಕಪ್ಪ ಅಂದರೆ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳ್ತೀಯಲ್ಲಪ್ಪ ನೀನು. ಗರುಡ ವಾಹನ ನಿನ್ನ ಚರಿಯವ ಅರಿಯೇ. ನನಗೆ ನೀನು ಅರ್ಥನೇ ಆಗ್ತಿಲ್ಲಪ್ಪ. ಗರುಡನ ಮೇಲೆ ಕೂತ್ಕೊಂಡು ಬರುವಂತಹ ನಾರಾಯಣ, ನಿನ್ನ ಈ ನಡವಳಿಕೆಗಳು ನನಗೆ ಗೊತ್ತಾಗ್ತಾ ಇಲ್ಲ. ದೊರೆ ಪುರಂದರ ವಿಠಲ, ನಿನ್ನನ್ನು ನಂಬಿದರೆ, ನಿನ್ನ ನಂಬ್ಕೊಂಬಿಟ್ರೆ ತಿರುಪೆಯೂ ಹುಟ್ಟಲೊಲ್ಲದು ಕೇಳೋ ಹರಿಯೇ ಅಂತ. ತಿರುಪೆ ಅಂತಂದ್ರೇನು, ಎಲ್ಲಿ ಭಿಕ್ಷಕ್ಕೆ ಹೋದರೆ ಭಿಕ್ಷೆ ಕೂಡ ನಮಗೆ ಸಿಗಲ್ಲಪ್ಪ ನಿನ್ನ ನಂಬಿದ್ರೆ ಅಂತ ಹೇಳ್ತೀಯಾರ. ಆದರೆ ಇವರಷ್ಟು ಪರಮಾತ್ಮನನ್ನು ನಂಬವನು ಅಂದರೆ ಹರಿ ಕೊಟ್ಟರೆ ಮಾತ್ರ ತಿಂತೀನಿ, ಹರಿ ಕೊಡದೇ ಇರೇ ತಿನ್ನಲ್ಲ ಅಂತ. ಅದಕ್ಕೋಸ್ಕರನೇ ಹರಿದಾಸರವರು ನೀನು ಇಟ್ಟಂಗೆ ಇರುವೇನೋ ಹರಿಯೇ ಅಂತ ಹೇಳ್ತಾರೆ. ಮತ್ತು ನಾಳೆಗಿಡಬಾರ್ದು, ಸಾಲ ಮಾಡಬಾರ್ದು ಅನ್ನೋವಂಥವ್ರು ಹರಿದಾಸರು. ಅಂತ ನಮ್ಮಂಥ ದಾಸರಿಗೆ ನೀನು ಒಂಚೂರು ಕರುಣೆ ತೋರಿಸ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಅಂದರೆ ತುಂಬ ಕರುಣಾಳು ಕಡಪ್ಪ ನೀನೇ ನಮ್ಮನ್ನೆಲ್ಲ ಕಾಪಾಡ್ತಿರೋದು ಅಂತ ನಮಗೆ ಗೊತ್ತು. ದುಷ್ಟರಿಗೆ ಮಾತ್ರ ನೀನು ಹೀಗೆ ಮಾಡ್ತೀಯ, ಶಿಷ್ಟರನ್ನ ಯಾವತ್ತೂ ಹೀಗೆ ಮಾಡಲ್ಲ ಅನ್ನುವಂತಹ ಒಳ ಕೂಗು ಇದರೊಳಗೆ ನಮಗೆ ಕೇಳಿಸ್ಬೇಕು. ದಾಸರ ನಿಜವಾದ ಕೂಗೇನು ಅಂತಂದರೆ ದೊರೆ ಅಂತ ಇದ್ದಾರೆ. ದೊರೆ ಅಂದ್ರೇನು? ರಾಜ. ನನ್ನ ರಾಜ ಕಣಪ್ಪ ನೀನೇನೇ ಮಾಡಿರು, ನೀನು ಮಾಡೋದೆಲ್ಲ ಸರಿಯಾಗೇ ಇರುತ್ತೆ, ಹೆಂಗೆ ಮಾಡಬೇಕೋ ಹಂಗೆ ನೀನು ಮಾಡ್ತೀಯ ಅಂಥ ಪುರಂದರ ವಿಠಲ. ನಿನ್ನ ನಂಬಿದರೆ ತಿರುಪೆಯೂ ಹುಟ್ಟಲೊಲ್ಲದು ಕೇಳೋ ಹರಿಯೇ ಅಂತ ಹೇಳ್ತಾ ಇರೋದ್ರಲ್ಲಿ ನಿನ್ನ ನಂಬ್ಕೊಂಡ್ರೆ ಎಲ್ಲ ಸಿಗುತ್ತಪ್ಪ. ಕೃಷ್ಣ ಭಗವಂತ ಏನು ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಅನನ್ಯಾಸ್ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಭಿಯುಕ್ತಾನಾಂ ಯೋಗಕ್ಷೇಮಂ ಹಾಮ್ಯಹಂ. ಯಾರು ನನ್ನ ಬಗ್ಗೆನೇ ನಿತ್ಯ ನಿರಂತರ ಚಿಂತನೆ ಮಾಡ್ತಾ ಇರ್ತಾರೆ, ನನ್ನನ್ನೇ ನಂಬ್ಕೊಂಡಿರ್ತಾರೆ, ಅವರು ನಾನು ಎಂದೆಂದಿಗೂ ಕೈ ಬಿಡಲ್ಲ. ಅವರ ಯೋಗ ಕ್ಷೇಮ ಅಂದರೆ ಅವ್ರಿಗೇನು ಕೊಡಬೇಕೋ ಅದನ್ನು ಕೊಡ್ತೀನಿ, ಅದನ್ನು ರಕ್ಷಣೆ ಭಾರನೂ ಕೂಡ ನಾನೇ. ಕ್ಷೇಮ ಅಂದ್ರೇನು? ಯೋಗ ಅಂದರೆ ನಮಗೆ ಬರುವಂತಹ ವಿಶೇಷವಾದಂತಹ ಅನುಗ್ರಹಗಳು. ಕ್ಷೇಮ ಅಂತಂದರೆ ನಮಗೆ ಬಂದಿರೋದು ಹಾಳಾಗದೇ ಇರೋ ಹಾಗೆ, ಅದು ಹೊರ್ಟೋಗ್ಬಿಡದೇ ಇರೋ ಹಾಗೆ, ಕದ್ಕೊಂಡು ಹೋಗದೇ ಇರೋ ಹಾಗೆ ಕಳ್ಳರು ಕಾಪಾಡೋದು. ಈ ಎರಡನ್ನೂ ಯೋಗ ಕ್ಷೇಮ ಎರಡನ್ನೂ ನಾನು ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಎಲ್ಲರೂ ಬದುಕಿರೋದು ನಿನ್ನ ನಂಬೇನೆ ಅಂತ. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ ಅಂದರೆ ನಾವೇನು ಅರ್ಥ ಮಾಡ್ಕೋಬೇಕು, ಎಲ್ಲರೂ ಬದುಕಿರೋದು ಪರಮಾತ್ಮ ನಿನ್ನನ್ನು ನಂಬ್ಕೊಂಡೆ ಕಣಪ್ಪ. ಆ ಪಾರ್ಥ ಅರ್ಜುನ ನಿನ್ನನ್ನು ನಂಬಿದ್ರಿಂದ ಅವನಿಗೆ ನೀನು ಕರ್ಣನಿಂದ ರಕ್ಷಣೆ ಕೊಟ್ಟೆ, ದುರ್ಯೋಧನನಂಥ ದುಷ್ಟರನ್ನ ಸಂಹಾರ ಮಾಡಿ ರಾಜ್ಯ ಅವ್ರ ಕೈ ಕೊಟ್ಟೆ. ಆಮೇಲೆ ನಿನ್ನನ್ನೇ ನಂಬ್ಕೊಂಡಿದ್ದಂಥ ತಾಮ್ರಧ್ವಜನ ತಂದೆ ತಾಯಿಗೆ ಅವರನ್ನು ಪರೀಕ್ಷೆ ಮಾಡಿ ಮತ್ತೆ ಅವ್ರ ಮಗನ್ನ ಅವ್ರಿಗೆ ವಾಪಸ್ ಕೊಟ್ಬಿಟ್ಟೆ. ಮತ್ತು ಆ ಭೃಗು ಮುನಿಗೆ ಅವನ ಅಹಂಕಾರ ಕಿತ್ತಬೇಕು ಅಂತ ಅವನ ಕಣ್ಣನ್ನು ಕಿತ್ತಿದ್ದು ನೀನು ಸುಮ್ಮನೆ ಕಿತ್ತಲಿಲ್ಲ, ಅವನ ಅಹಂಕಾರ ಕಮ್ಮಿ ಮಾಡಬೇಕು ಅಂತ. ಮತ್ತು ತ್ರಿಪುರಾಸುರರ ಸಂಹಾರ ಆಗಲೇಬೇಕಿತ್ತು. ಅಂಥ ದುಷ್ಟರು ಈ ಜಗತ್ತನ್ನೇ ಸಂಹಾರ ಮಾಡಿಬಿಡ್ತಾರೆ. ಅಂಥ ದುಷ್ಟರನ್ನ ಬದುಕಕ್ಕೆ ಬಿಡಬಾರ್ದು ಅಂತಲೇ ನೀನು ಅವರ ಹೆಂಡತಿಯರ ಪಾತಿವ್ರತ್ಯವನ್ನು ಕೆಡಿಸಿದೆ. ಮತ್ತು ನೀನು ಈ ರೀತಿ ಎಲ್ಲ ಮಾಡಿ ಶಿಷ್ಟ ರಕ್ಷಣೆ, ದುಷ್ಟ ಶಿಕ್ಷಣೆಯನ್ನು ನೀನು ಮಾಡ್ತಾ ಇದೆಯಾ ಅಂತ ಭಗವಂತ ನಿನ್ನನ್ನಲ್ಲದೆ ಇನ್ಯಾರನ್ನು ನಂಬಿ ಬದುಕಬೇಕಪ್ಪ. ನಿನ್ನನ್ನು ನಂಬಿದ್ರೆ ಮಾತ್ರ ನಾವು ಈ ಲೋಕದಲ್ಲಿ ಬದುಕಿರೋಕ್ಕೆ ಸಾಧ್ಯ. ಈ ಜಗದಲ್ಲಿ ನಿನ್ನ ನಂಬದೇ ಚೆನ್ನಾಗಿರೋರು ಯಾರನ್ನೂ ನಾನು ನೋಡಿಲ್ಲ. ಯಾರು ನಿನ್ನ ನಂಬಿದ್ದಾರೆ ಅವರೇ ಚೆನ್ನಾಗಿರೋದು ಅಂತ ಇಲ್ಲಿ ಒಳ ಅರ್ಥದಲ್ಲಿ ದಾಸರು ಹೇಳ್ತಾ ಇದ್ದಾರೆ.
ಅಂಥ ಸುಂದರವಾದ ನಿಂದಾಸ್ತುತಿಯನ್ನು ಇವತ್ತು ಚಿಂತನೆ ಮಾಡಿ ಭಾಗವತದ ಅನೇಕ ಕಥೆಗಳನ್ನು ನಾವು ಶ್ರವಣ ಮಾಡಿದ ಹಾಗಾಯಿತು. ಇದಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟಂಥ ಭಗವಂತನಿಗೆ ಅನಂತ ವಂದನೆಗಳನ್ನು ಅರ್ಪಿಸುತ್ತಾ ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.